ಒಂದು ಕ್ಷಣ ಖಾಲಿ ಬಿಡ್ತೀರಾ? It's getting worse. You can't escape. They know. ನಿಮ್ಮ ಮನಸ್ಸು ನಿಮ್ಮನ್ನೇ ಎತ್ತಿ ಬಿಸಾಕುತ್ತೆ. ಹೇಗೆ? ಈ ವಿಡಿಯೋ ನೋಡಿ. ಒಬ್ಬ ಗುರು ತನ್ನ ಶಿಷ್ಯನಿಗೆ ದೆವ್ವ ಸಿದ್ಧಿ ಮಾಡಿಕೊಳ್ಳೋಕೆ ಒಂದು ಮಂತ್ರ ಹೇಳಿದ್ರು. ಅವನು ಜಪ ಮಾಡಿದ, ಮಂತ್ರ ಸಿದ್ಧಿಯಾಯಿತು, ದೆವ್ವ ಪ್ರಕಟವಾಯಿತು. ದೆವ್ವ ಹೇಳ್ತು, ಕೆಲಸ ಹೇಳು. ಅವನು ಹೇಳ್ದ, ಈ ಕೆಲಸ ಮಾಡು ಅಂದ. ಅದು ಮಾಡಿ ಬಂತು. ಮತ್ತೆ ಕೆಲಸ ಹೇಳು ಅಂತು. ಇನ್ನೊಂದು ಕೆಲಸ ಹೇಳಿದ, ಅದನ್ನು ಪಟ್ಟಂತ ಮಾಡಿತು. ಮತ್ತೆ ಬಂದು ಕೆಲಸ ಹೇಳು ಅಂತು. ಅವನು ಎಲ್ಲಿ ತನಕ ನಿನಗೆ ಕೆಲಸ ಹೇಳೋದು ಅಂದಾಗ, ಯಾವ ಕ್ಷಣ ನೀನು ಕೆಲಸ ಹೇಳಲ್ವೋ ಅದೇ ಕ್ಷಣ ನಿನ್ನನ್ನು ಎತ್ತಿ ಬಿಸಾಕ್ತೀನಿ ಅಂತು. ತಕ್ಷಣ ಗುರುಗಳ ಹತ್ರ ಹೋಗಿ, ಗುರುಗಳೇ, ನೀವು ನನಗೆ ದೊಡ್ಡ ಕಷ್ಟ ಕೊಟ್ರಿ. ದೆವ್ವಿಗೆ ಏನೇ ಕೆಲಸ ಹೇಳಿದ್ರು ಸೆಕೆಂಡಲ್ಲಿ ಮಾಡುತ್ತೆ. ಕೆಲಸ ಹೇಳಿಲ್ಲ ಅಂದರೆ ಎತ್ತಿ ಬಿಸಾಕ್ತೀನಿ ಅಂತ ಇದೆ. ಗುರುಗಳು ಹೇಳ್ತಾರೆ, ಒಂದು ಕೆಲಸ ಮಾಡು. The solution is simple, my child. Like this kamba, we must be rooted deeply in the earth. ಒಂದು ಕಂಬ ನಿಲ್ಲಿಸು, ಅದಕ್ಕೆ ಇದನ್ನು ಹತ್ತಿ ಇಳಿಯೋಕೆ ಹೇಳು. ಬೇರೆ ಕೆಲಸ ಇದ್ದಾಗ ನಿನಗೆ ಹೇಳ್ತೀನಿ, ಇವಾಗ ಈ ಕೆಲಸ ಮಾಡು ಅಂತ ಹೇಳು. ಗುರು ಹತ್ರ ಯುಕ್ತಿ ಇತ್ತು, ಕೆಲಸ ಆಯಿತು. ಅದಕ್ಕೆ ನಮ್ಮಲ್ಲಿ ದೆವ್ವ ಯಾರು? ನಮ್ಮ ಮನಸ್ಸು. ಸಿದ್ಧ ಯಾರು? ನಾವು. ಈ ಮನಸ್ಸು ಪ್ರತಿಕ್ಷಣ ನಮ್ಮಿಂದ ಅದು ತಿನ್ನು, ಇದು ತಿನ್ನು, ಅಲ್ಲಿ ನೋಡು, ಇಲ್ಲಿ ನೋಡು, ಕೊಡಲಿಲ್ಲ ಅಂದರೆ ಕಷ್ಟ ಕೊಡುತ್ತೆ. ಪ್ರತಿಕ್ಷಣ ಯೋಚನೆ, ಓವರ್ ಥಿಂಕಿಂಗ್ ಇದ್ದೇ ಇರುತ್ತೆ. ಅದಕ್ಕೆ ನಮಗೆ ಗುರು ಕೃಪೆಯಿಂದ ಕಂಬ ಸಿಕ್ಕಿದೆ. ರಾಮ ರಾಮ, ರಾಧಾ ರಾಧಾ, ಕೃಷ್ಣ ಕೃಷ್ಣ, ಇದೇ ಕಂಬ. ನಿಮ್ಮ ಮನಸ್ಸಿಗೆ ಹೇಳಿ ನಡಿ, ಹತ್ತು ಇಳಿ. ಇದರಿಂದ ನಮ್ಮ ಮನಸ್ಥಿತಿ ಸರಿಯಾಗುತ್ತೆ. ಶ್ರೀ ಹರಿವಂಶ್.